ಇದ ಇಷ್ಟು ದೊಡ್ಡ ಪ್ಲಾಂಟ್ ಹಾಕಿರಲ್ಲ ರೀ ಸರ್ಕಾರದಿಂದ ಏನು ಸಬ್ಸಿಡಿ ಅದು ಸಿಗತ್ತೇನ್ರಿ? ಹೌದು, ನನಗೆ ಈ PMFME ಅಂತಾರೋ ಅಥವಾ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ನನಗೆ 30 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೆ. ಅದು ಪ್ಯೂರ್ ಸಾವಯವದೊಳಗೆ ಬೆಳೆದಿರತ್ತಂದ್ರೆ 5,000 ರೂಪಾಯಿ ಒಂದು ಟನ್ ತೊಗೋತೀವಿ. ಪ್ಯೂರ್ ಸಾವಯವ ರೀ. ಆ ಪ್ಯೂರ್ ಸಾವಯವ ಇರಬೇಕು. ನಿಮಗೆ ಅದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಿಂದ ನೀವು ಬೆಳೆದಂಥ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿರಿ. ಮೌಲ್ಯವರ್ಧನೆ ಮಾಡಿದಂಥ ಬೆಳೆಗಳನ್ನು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾರಾಟ ಮಾಡ್ರಿ. ಗೂಗಲಲ್ಲಿ ಜಾಗರಿ ಮ್ಯಾನ್ ಆಫ್ ಇಂಡಿಯಾ ಅಂತ ನೀವು ಸರ್ಚ್ ಮಾಡಿದ್ರೆ ಮಾಲಿಂಗಪ್ಪ ಇಟ್ನಾಳ್ ಅಂತ ತೋರಿಸುತ್ತೆ. ಕಟ್ಟೆ ಕೂತ್ಕೊಂಡು ಏನು ಗಾಗಲ್ ಹಾಕೊಂಡು ಪಾಗಲ್ ತರ ಮಾತಾಡ. ಎಷ್ಟು ಟನ್ ಮಾಡ್ತೀವಿ? ಪ್ರತಿದಿನ 4 ಟನ್ ಬೆಲ್ಲದ ಪ್ರೊಡಕ್ಷನ್ ಮಾಡ್ತೀವಿ. ಅದರಲ್ಲಿ ಪೌಡರ್ ತಯಾರು ಮಾಡ್ತೀವಿ, ಕ್ಯೂಬ್ಸ್ ತಯಾರು ಮಾಡ್ತೀವಿ. ಈಗ ನೀವು ಬೆಲ್ಲ ತಯಾರು ಮಾಡಿದ ಹೊರದೇಶಕ್ಕೆ ಹೋಗ್ತೀರಿ, ನಿಮಗೇನು ಅನಿಸ್ತೈತ್ರಿ? ಎಲ್ಲ ನಮ್ದು ವ್ಯಾಪಾರ ರಗಡ್ ಚಲೋ ಐತ್ರಿ ಒಟ್ಟಾರೆ. ಹಾಂ ರೀ. ಸಾಮಾನ್ಯರಿಗಿಂತಲೂ 1000 ಪಟ್ಟು ಯಾರು ಸೋತಿರ್ತಾನೋ ಅವನೇ ಒಬ್ಬ ಸಾಧಕನಾಗಿ ಹೊರಬೀಳ್ತಾನೆ ಹೊರತು ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಿಮಗೆ ಆಕಾಶ್ ಮಾತಾಡ್ತಿರೋದು. ಇಂದು ಭೇಟಿ ನೀಡುತ್ತಿರುವ ನೈಸರ್ಗಿಕ ಬೆಲ್ಲ ತಯಾರಿಸುವುದು ಮತ್ತು ಒಂದು ವಿಶೇಷವಾದ ಘಟಕಕ್ಕೆ ಭೇಟಿ ನೀಡಲು ಬಂದಿದ್ದೇವೆ. ಇಲ್ಲಿ ಬೆಲ್ಲ ಹೇಗೆ ತಯಾರು ಮಾಡುತ್ತಾರೆ, ಅದರ ಗುಣಮಟ್ಟವೇನು ಮತ್ತು ಇದರ ಹಿಂದಿನ ಇರುವ ಕಥೆ ಏನು ಎಂಬುದನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸಲು ಬಂದಿದ್ದೇವೆ. ನಾವು ಇಂದು ಸಂಗಾಟಿಯಲ್ಲಿರುವ ಪ್ಯೂರ್ ನೇಚರ್ ಜಾಗರಿ ಫುಡ್ ಪ್ರಾಡಕ್ಟ್ಗೆ ಭೇಟಿ ನೀಡಲು ಬಂದಿದ್ದೇವೆ. ಇಲ್ಲಿ ನೈಸರ್ಗಿಕ ರಹಿತ ಬೆಲ್ಲ ಹೇಗೆ ತಯಾರು ಮಾಡುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಾಲಕರು ಇಲ್ಲಿದಾರ, ಸಂಪೂರ್ಣವಾದ ಮಾಹಿತಿ ಹೇಳ್ತಾರೆ. ಬರ್ರಿ ಹೋಗೋಣ. ಈಗ ಮಾಲಕರ ಇಲ್ಲದಾರಿ, ಬರ್ರಿ ಅವ್ರನ್ನ ಭೇಟಿ ಮಾಡೋಣ. ನಮಸ್ಕಾರ. ನಮಸ್ಕಾರ. ನಮ್ಮ ವೀಕ್ಷಕರು ನಿಮಗೆ ಪರಿಚಯ ಮಾಡಿಕೊಡ್ಲಿ. ತಮ್ಮೆಲ್ಲರಿಗೂ ಸಹಿತ ಪ್ಯೂರ್ ನೇಚರ್ ಜಾಗರಿ ವತಿಯಿಂದ ನಾನು ಈ ಪ್ಯೂರ್ ನೇಚರ್ ಜಾಗರಿ ಸಂಸ್ಥಾಪಕ ಮಾಲಿಂಗಪ್ಪ ಇಟ್ನಾಳ್, ನಿಮ್ಮ ರೈತ ಮಾಡುವ ನಮಸ್ಕಾರಗಳು. ನೇಚರ್ ಜಾಗರಿ ಮಾಡಿಲ್ಲ ರೀ, ಇದನ್ನೇ ಯಾಕೆ ಶುರು ಮಾಡಿರಿ? ಕೋವಿಡ್ ಟೈಮಲ್ಲಿ ಏನಾಗಿತ್ತು ಅಂತಂದ್ರೆ ಟೋಟಲ್ ಎಲ್ಲ ಬಿಸ್ನೆಸ್ಗಳು ಬಂದಾಗಿದ್ದು. ಅವಾಗ ಫುಡ್ ಸಪ್ಲೈಗೆ ಒಂದು ಮಾತ್ರ ಅವಕಾಶ ಇತ್ತು. ಇನ್ನು ನಾವು ಏನಾದರೂ ಕೆಲಸ ಮಾಡ್ಬೇಕು ಅನ್ನೋ ವಿಚಾರದ ಟೈಮ್ದಾಗ ನಮ್ಮ ಫ್ಯಾಕ್ಟ್ರಿಯ ಹಿರಿಯ ಅಧಿಕಾರಿಗಳಂತ ಬಕ್ಷಿ ಸರ್ ನನಗೆ ಬೆಲ್ಲ ಮಾಡಿದರೆ ಚೆನ್ನಾಗಿರ್ತೈತೆ ಮತ್ತು ಅದು ಮುಂದೆ ಫ್ಯೂಚರ್ ಐತೆ ಅಂತ ಹೇಳಿದರು. ತದನಂತರ ನಮ್ಮ ಮಾಮರನ್ನ ಕೇಳಿದೆ, ದಲಾಲ್ ಅವ್ರನ್ನ, ಸಿರ್ಸೋಮನ್ ಕೇಳ್ತೇನೆ. ಅವರು ಎಲ್ಲ ಮಾಡ್ರಿ ಫ್ಯೂಚರ್ ಐತೆ ಅಂದ್ರೆ ಅನಂತರ ಈ ಇದಕ್ಕೆ ಬೆಲ್ಲದ ಫೀಲ್ಡಿಗೆ ನಾವು ಬಂದಿವಿ. ಎಷ್ಟು ವರ್ಷದಿಂದ ಈ ಆರಾಮ ಮಾಡಿರಿ ಪ್ಯೂರ್ ನೇಚರ್? 2020 ಕೋವಿಡ್ ಬಂದ ಟೈಮ್ದಾಗ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಗೆ 6 ವರ್ಷ ಮುಗಿದು 7ನೇ ವರ್ಷ ಪ್ರಾರಂಭ ಆಗೈತೆ. ನೀವು ಈಗ ಪ್ಯೂರ್ ನೇಚರ್ ಜಾಗರಿ ಅಂತ ಯಾಕೆ ಹೆಸರು ಇಟ್ಟು, ಬೇರೆ ಹೆಸರು? ಯಾಕಂದ್ರೆ ನಾವು ಜನರಿಗೆ ಬೆಲ್ಲದಲ್ಲಿ ವಿಷ ತುಂಬುವುದಿಲ್ಲ, ಅದರಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತೀವಿ. ಅದಕ್ಕಾಗಿ ನಾವು ಪ್ಯೂರಿಟಿ ಅಂದರೆ ನಮ್ಮದು ಕೆಮಿಕಲ್ ಫ್ರೀ, ರಾಸಾಯನಿಕ ಮುಕ್ತ ಬೆಲ್ಲ ನಮ್ಮದು. ಸಾವಯವ ಅಂದ್ರೇನ, ಕಬ್ಬನ್ನು ಭೂಮಿಯಲ್ಲಿ ಸಾವಯವ ಗೊಬ್ಬರ ಹಾಕಿ ಯಾವುದೇ ಪೆಸ್ಟಿಸೈಡ್ಸ್, ಫಂಗಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಬಳಸದೇ ಬೆಳೆದಂಥ ಕಬ್ಬಿನಿಂದ ತಯಾರು ಮಾಡುವಂಥದ್ದು ಸಾವಯವ. ಕಬ್ಬು ನೀವು ಯಾವುದೇ ಥರ ಬೆಳೆದ್ರೂ ಸತ್ಯ ಇಲ್ಲಿ ತಯಾರು ಮಾಡುವಲ್ಲಿ ಪ್ರೊಸೆಸಿಂಗ್ ಕೆಮಿಕಲ್ ಫ್ರೀ, ನಾವು ಯಾವುದೇ ಕೆಮಿಕಲನ್ನು ಹಾಕಲಾರ್ದೇ ತಯಾರು ಮಾಡುವಂಥ ಪರಿಶುದ್ಧ ಬೆಲ್ಲ ನಮ್ಮದು. ಅಂದ್ರೆ ನೀವು ಕಬ್ಬು ತರೋದೆಲ್ಲ ಈ ಕೆಮಿಕಲ್ ಇರ್ದಿರ್ತದೆ. ಅದು ಯಾವುದೇ ಇರಲಿ, ರೈತ ಹೆಂಗೆ ಬೆಳೆದಿರಲಿ, ನಮ್ಮ ಆಲೆಮನೆ ಕಂಪೌಂಡ್ ಒಳಗಡೆ ಬಂದ ಮೇಲೆ ಅದಕ್ಕೆ ಯಾವುದೇ ಕೆಮಿಕಲ್ ಆ್ಯಡ್ ಆಗದೆ ಏನು ಪರಿಶುದ್ಧತೆಗೆ ಒತ್ತು ಕೊಟ್ಟು ಏನು ಅದರಲ್ಲಿ ಏನೋ ಒಂದು ಕಲರ್ ಆಗಲಿ ಕೆಮಿಕಲ್ ಆಗಲಿ ಏನೂ ಕೂಡಿಸದೆ ಶುದ್ಧ ಬೆಲ್ಲ ತಯಾರು ಮಾಡೋದು ನಮ್ಮ ಆಲೆಮನೆ ವಿಶೇಷತೆ. ಇದನ್ನು ಯಾವ ರೀತಿ ತಯಾರು ಮಾಡ್ತೀರಿ ನಮ್ಗೆ ತೋರಿಸಲಿಲ್ಲ? ಬರ್ರಿ, ಫಸ್ಟ್ನೇದಾಗಿ ನಾವು ಉತ್ತಮ ಗುಣಮಟ್ಟದ ಕಬ್ಬನ್ನ ಆಯ್ಕೆ ಮಾಡ್ತೀವಿ. ಮೊದಲಿಗೆ ಬೆಲ್ಲ ತಯಾರು ಮಾಡ್ಬೇಕಂತಂದ್ರೆ ಉತ್ತಮ ಗುಣಮಟ್ಟದ್ದು ಮತ್ತು ಆಮೇಲೆ 12 ತಿಂಗಳು ಕಂಪ್ಲೀಟ್ ಆಗಿರ್ಬೇಕು. 12 ತಿಂಗಳು ಕಂಪ್ಲೀಟ್ ಆಗಿ ಅದಕ್ಕಿಂತ ಮೊದಲು ಇತ್ತಂತಂದ್ರೆ ನಮಗೂ ಲಾಸ್ ಆಗತ್ತೆ. ಹಿಂಗಾಗಿ ಬೆಲ್ಲದ ಇಳುವರಿ ಜಾಸ್ತಿ ಬರಂಗಿಲ್ಲ. ಅದಕ್ಕಾಗಿ ಉತ್ತಮ ಗುಣಮಟ್ಟದ ಕಬ್ಬು ಇರಬೇಕು. ಕಬ್ಬನ್ನ ಆಯ್ಕೆ ಹೆಂಗಿರ್ಬೇಕಂತಂದ್ರೆ ದಷ್ಟಪುಷ್ಟ ಆಗಿರ್ಬೇಕು. ಕಬ್ಬು ಇರ್ತೈತಲ್ಲ, ಇದು ಚೆನ್ನಾಗಿ ಸಮೃದ್ಧವಾಗಿ ಬೆಳೆದಂಥ ಕಬ್ಬು ಇರಬೇಕು. ನೀವು ಎಲ್ಲೋ ಬೆಳೆದಿರುವಂಥದ್ದು ಇರ್ಬೋದು, ಅದರಲ್ಲಿ ಸಿಕ್ಕಾಪಟ್ಟೆ ಸಣ್ಣ ಸಣ್ಣ ರೋಗಿಷ್ಟ ಆದಂಥ ಕಬ್ಬುಗಳನ್ನು ಆಯ್ಕೆ ಮಾಡಿದ್ರಂತಂದ್ರೆ ಉತ್ತಮ ಗುಣಮಟ್ಟದ ಬೆಲ್ಲ ಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಆಗಂಗಿಲ್ಲ. ಗ್ರಾಹಕರ ಇಚ್ಛೆಯನ್ನು ಪೂರೈಸಬೇಕಾಗಿತ್ತು, ಅವ್ರಿಗೆ ಟೇಸ್ಟ್ ತಕ್ಕಂಗೆ ನೀವು ಕೊಡಬೇಕಾಗಿತ್ತು ಅಂದ್ರೆ ಈ ಕಬ್ಬು ಕ್ವಾಲಿಟಿ ಕಬ್ಬು ಇರಬೇಕು. ಅಂಥ ಕಬ್ಬನ್ನು ಮೊದಲನೇ ಕಬ್ಬು ಆಯ್ಕೆ ಮಾಡ್ಕೋತೀವಿ. ಕಬ್ಬು ಆಯ್ಕೆ ಮಾಡ್ಕೊಂಡ ನಂತರ ಇದು ಇಲ್ಲಿ ಬಂದು ಬೀಳುತ್ತೆ. ನಮ್ಮ ಲೇಬರ್ ಎಲ್ಲ ಸೇರ್ಕೊಂಡು ಕಿಸಿಂದ ಇದನ್ನು ಇಲ್ಲಿ ಕ್ರಷಿಂಗ್ ಯೂನಿಟ್ ಅದ ನಮ್ದು. ಕ್ರಷಿಂಗ್ ಯೂನಿಟ್ ಐತೇನ್ರಿ? ಹಾಂ, ಇದು ಕ್ರಷಿಂಗ್ ಯೂನಿಟ್. ಇದು 10 HP ಮೋಟ್ರ್ ಇರುತ್ತೆ. ಏನು ಇಲ್ಲಿ ಇದು ಕ್ರಷಿಂಗ್ ಮಾಡಕತ್ತೀವಿ, ಇಲ್ಲಿಂದ ಕಬ್ಬು ಹಾಕಾಕತ್ತೀವಿ. ಇಲ್ಲಿಂದ ನಿಮ್ಗೆ ತೋರಿಸ್ತೀನಿ ಬರ್ರಿ ಈಚೆ ಕಡೆಯಿಂದ.
ಇದು ನೀವು ಬೆಳಿಗ್ಗೆ ಬಂದಾಗ ಸ್ಟಾರ್ಟ್ ಇರ್ತೈತಿ, ನೀವು ಬೆಳಿಗ್ಗೆ ಬಂದು ನೋಡ್ಬೋದು. ಇಲ್ಲಿ ಕಬ್ಬನ್ನು ಹಾಕ್ತೀವಿ, ಇಲ್ಲಿ ಗ್ಯಾಸ್ ಹೊರಗೆ ಬರ್ತೈತೆ. ಇದು ಇಲ್ಲಿಂದ ಇಲ್ಲಿ ಹಾಲು ಬಿದ್ದ ಕಿಶನ್ ಆಚೆಗಡೆ ಸ್ಟೋರೇಜ್ ಟ್ಯಾಂಕ್ ಹೋಗತ್ತೆ. ಅಲ್ಲಿಂದ ಪೈಪ್ಲೈನ್ ಮುಖಾಂತರ ಕಡಾಯಿಗೆ ಹೋಗತ್ತೆ. ನೀವು ಕಡಾಯಿಗೆ ಹೋದ ನಂತರ ನೀವು ನೋಡ್ಬೋದು. ಇಲ್ಲಿ ಒಳಗಡೆ ಬರೀ ತೋರಿಸ್ತೀನಿ. ನೀವೀಗ ಈ ಕಬ್ಬ ಎಷ್ಟು ಟನ್ ನೂರಿಸ್ಬೋದ್ರಿ ಮಿಷಿನ್? ಪ್ರತಿದಿನ ನಾವು 15ರಿಂದ 20 ಟನ್ ಕಬ್ಬನ್ನು ಅದರಿಂದ ನಾವು ಕ್ರಷಿಂಗ್ ಮಾಡ್ಬೋದು. 15ರಿಂದ 20 ಟನ್. 15ರಿಂದ 20 ಟನ್ ರೀ? ಈ 15ರಿಂದ 20 ಟನ್ ಕಬ್ಬನ್ನು ನಾವು ಕ್ರಷಿಂಗ್ ಮಾಡ್ಬೋದು. ಈಗ ನೀವು ಆಲೆ ಮನೆ ಒಳಗಡೆ ನೋಡ್ಬೋದು. ಈಗ ಹಾಲನ್ನು ಇದರಲ್ಲಿ ಬಿಟ್ಟಿದ್ದೀವಿ, ಕಡಾಯಲ್ಲಿ ಬಿಟ್ಟಿದ್ದೀವಿ. ಈಗ ನಾವೆಲ್ಲರೂ ಮಡ್ಡಿ ಅಂತೀವಲ್ಲ, ಮಡ್ಡಿ ಅಂತೀವಿ. ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಮಳ್ಳಿ ಅಂತೀವಿ. ಆ ಮಳ್ಳಿ ಇವಾಗ ಬರ್ಲಿಕ್ಕೆ ಹತ್ತಿದೆ. ಅಂದ್ರೆ ಹಾಲಿನಲ್ಲಿ ನಾವು ಬೆಂಡಿ ಹಾಕಿರ್ತೀವಿ. ಆ ಬೆಂಡಿ ಹಾಕಿದ ನಂತರ ಆ ಹಾಲಿನಲ್ಲಿರುವಂಥ ಅಷ್ಟು ಕಲ್ಮಶ ಪಾರ್ಟಿಕಲ್ಸ್ ಕಂಪ್ಲೀಟ್ ಪಾರ್ಟಿಕಲ್ಸ್ ಏನಾಗುತ್ತೆ, ನಾವು ಬಾಯ್ಲ್ ಮಾಡೋದ್ರಿಂದ ಶೇಖರಣೆಗೊಳ್ಳುತ್ತೆ ಆ ಬೆಂಡಿಗೆ. ಅದನ್ನ ತದನಂತರ ಅದನ್ನು ತೆಗೆದ ಕಿಸಿಂದ ಇವೆರಡು ಇದರೊಳಗೆ ಹಾಕೊಂಡ ಕಿಸಿಂದ ಆ ಮಡ್ಡಿಯನ್ನೆಲ್ಲ ತೆಗೆದು ಇದರಲ್ಲಿ ಹಾಕ್ತೀವಿ. ಹಾಕಿಬಿಟ್ಟು ಇದ್ರ ಹೊರಗಡೆ ಹೋಗಿ ನಮ್ಮ ಕೃಷಿ ಕೆಲಸಕ್ಕೆ ಉಪಯೋಗ ಆಕತ್ತದ, ಭೂಮಿಗೆ ಅದನ್ನ ಹಾಕೋತೀವಿ. ತದನಂತರ ಇದು ಬಾಯ್ಲ್ ಒಂದು 2 ತಾಸು ಗಂಟಲೆ ಬಾಯ್ಲ್ ಆಕತಿ. ಬಾಯ್ಲ್ ಹಾಕಿಸಿಂದ ಇದು ಕೂಲಿಂಗ್ ಫ್ಯಾನ್ ಕಟ್ಟಿಗೆ ಬರ್ತದೆ. ಕಟ್ಟಿಗೆ ಬಂದ ಮೇಲೆ ನಮ್ಗೆ ಯಾವ್ಯಾವ ಸೈಜ್ ಮೋಲ್ಡ್ ಬೇಕಲ್ಲ ಆ ಮೋಲ್ಡ್ನಲ್ಲಿ ಅದನ್ನ ತಯಾರು ಮಾಡ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ. ನೀವು ಉದಾಹರಣೆಗೆ ನೋಡ್ಬೋದು. ಈಗ ನಾವು 1 kg ಬೆಲ್ಲ ಅಲ್ಲಿ ತುಂಬಿಟ್ಟಿದ್ವಿ ಅಷ್ಟು. ಇಲ್ಲಿ ಬೆಲ್ಲ ಇಲ್ಲೆಲ್ಲ ಇಷ್ಟು ಇದಿರ್ತದೆ ವ್ಯವಸ್ಥೆ. ಒಂದು 3 ಕ್ವಿಂಟಲ್ ಬೆಲ್ಲ ನಾವು ಇಲ್ಲಿ ತಯಾರು ಮಾಡ್ತೀವಿ. ಒಂದ್ ಸರಿ ಹಾಕಿದ್ರೆ 3 ಕ್ವಿಂಟಲ್ ಬೆಲ್ಲ. 3 ಕ್ವಿಂಟಲ್ ಬೆಲ್ಲ ತಯಾರು ಮಾಡ್ತೀವಿ. ಅದಕ್ಕಾಗಿ ಇದನ್ನ ನಾವು ಶುದ್ಧತೆಯನ್ನು ಮಾಡ್ತೀವಿ. ಜನ ಏನೇನು ಅಂತಿರ್ತಾರೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಂಗಿಲ್ಲ. ಈ ಜಗತ್ತಲ್ಲಿ ನರೇಂದ್ರ ಮೋದಿನೂ ಕೆಟ್ಟದಾಗಿ ಮಾತಾಡೋದು ಬಿಟ್ಟಿಲ್ಲ ಜನ, ರಾಹುಲ್ ಗಾಂಧಿ ಅವ್ರಿಗೂ ಬಿಟ್ಟಿಲ್ಲ. ನಮಗೆ ಯಾವಾಗ ಬಿಡ್ತಾರೆ? ಪ್ರಸಂಗ ಬಿದ್ದರೆ ಜನ ಭಗವಂತನೂ ಬೈತಾರೆ. ನಮಗೂ ಅವೆಲ್ಲ ಇದ್ದದ ಸರ್ವಿಸ್ ಸಾಮಾನ್ಯ ಸಮಾಜದೊಳಗೆ ಇರ್ತೀವಿ ಅಂತಂದ್ರೆ ಆದ್ರೆ ನಾನು ಹೇಳೋದು ಇಷ್ಟೇ ವಿಶೇಷ. ಯಾವುದೋ ಒಂದು ಗೋಗಲ್ ಹಾಕೊಂಡು ಪಾಗಲ್ ತರ ಮಾತಾಡ್ತಿರ್ತಾರಲ್ಲ ಅವ್ರನ್ನ ಕೇಳೋ ಮಗ ಅಲ್ಲ ನಾನು. ನೀವು ಗೂಗಲಲ್ಲಿ ಹೋಗಿಬಿಟ್ಟು ಮಾಲಿಂಗಪ್ಪ ಇಟ್ನಾಳ್ ಅಂದ್ರೆ ಯಾರಂತ ಹೇಳಿದ್ರೆ ಗೂಗಲ್ ಹೇಳತ್ತೆ ನಾನು ಯಾರಂತ. ಇದು ಗೋಗಲ್ ಹಾಕೊಂಡು ಕಿತ್ತೋಗಿರೋದನ್ನ ಗೋಗಲ್ ಹಾಕೊಂಡು ಪಾಗಲ್ ತರ ಮಾತಾಡೋನು ಹುಚ್ಚ ನನ್ನ ಮಕ್ಕಳಿಗೆ ಯಾರಿಗೂ ನನ್ನ ತಲೆನೇ ಕಳ್ಸ್ಕೊಳಕ್ ಹೋಗಲ್ಲ. ವೇಸ್ಟ್ ಏನ್ರಿ ಇದೆಲ್ಲ? ಇದು ವೇಸ್ಟ್. ಇದು ಕೃಷಿ ಬಳಕೆಗೆ ಉಪಯೋಗ ಆಗಲ್ಲ. ಭೂಮಿಗೆ ಹಾಕ್ತೀವಿ ಇದನ್ನ. ನಿಮಗೆ ಎಷ್ಟು ಪಗಾರ ಐತ್ರಿ ಇಲ್ಲಿ? ನಮಗೆ ದಿವಸ 500 ಐತ್ರಿ ಪಗಾರ. ಮುಂಜಾನೆ ಬರ್ತೀವ್ರಿ ನಾವು 6 ಗಂಟೆಗೆ ರೀ, ಸಂಜೆ 6 ಗಂಟೆಗೆ ಹೋಗ್ತೀವ್ರಿ. ದಿವಸ 500 ರೂಪಾಯಿ ಪಗಾರ ರೀ ನಮಗೆ. ದಿವಸ ಒಂದು ದಿವಸ ಬಿಡುವಂಗಿಲ್ಲ ರೀ ಕೆಲಸ. ಕಂಟಿನ್ಯೂ ಬರೋದ್ರಿ. ಮಳೆ ಬ್ಯಾಸ್ಗಿ ಮಳೆಗಾಲ ಎಲ್ಲ ಬರೋದ್ರಿ ನಾವು ಕೆಲ್ಸಕ್ಕೆ ರೀ. 12 ತಿಂಗಳು ಬರೋದ್ರಿ. ಒಂದು ದಿವಸ ನಮ್ಗೆ ಸುಟ್ಟಿ ಇಲ್ರಿ. ಪಗಾರ ವಾರ ನಮ್ದು ಕಿಲಿ ರೀ ಎಲ್ಲ ರೀ. ಒಟ್ಟ ಏನು ಇದು ಆಗುದಿಲ್ರಿ ನಮ್ದು ಪಗಾರ. ನಾವು ದಿವಸ 10 ಮಂದಿ ರೀ. ದಿವಸ 10 ಮಂದಿ ಇದೀವ್ರಿ ದುಡಿಯವ್ರಿ. ಒಂದು ದಿವಸ ನಮ್ಮ ಪಗಾರ ಏನು ಇದು ಆಗುದಿಲ್ರಿ. ಒಟ್ಟು ಮಂಗಳಾರಕ್ಕೊಮ್ಮೆ ನಮ್ಮ ಪಗಾರ ಕಿಲಿ ರೀ. ಎಲ್ಲಾರು ಕೊಡತಾರ. ಬೇರೆ ಕಡೆ ಹೋದ್ರೆ 300 ಕೊಡ್ತೀರಿ ನಮಗ್ರಿ. ಇಲ್ಲಿ ಬಂದಂದ್ರೆ 500 ಪಗಾರ ಚಾಲು ಐತ್ರಿ ನಮಗೆ. ಈಗ 8 ವರ್ಷದಿಂದ ಈ ಬೆಲ್ಲ 2 ವರ್ಷ ಹತ್ರಿ ಕೆಲಸ ಮಾಡಾಕತ್ತೀರಿ. ಇಲ್ಲೇ ಮಾಡಾಕತ್ತೀವ್ರಿ 2 ವರ್ಷ. ಈಗ ನೀವು ಬೆಲ್ಲ ತಯಾರು ಮಾಡಿದ ಹೊರದೇಶಕ್ಕೆ ಹೋಗ್ತೀರಿ, ನಿಮಗೆ ಏನು ಅನಿಸ್ತೈತ್ರಿ? ಎಲ್ಲ ನಮ್ದು ವ್ಯಾಪಾರ ರಗಡ್ ಚಲೋ ಐತ್ರಿ. ಒಟ್ಟಾರಿ ವ್ಯಾಪಾರ ಫುಲ್ ವ್ಯಾಪಾರ ಐತ್ರಿ. ಒಂದ್ ಈಟು ನಮ್ಗೆ ಇದನ್ನ ಇಲ್ರಿ. ನಮ್ ಬೆಲ್ಲನ ಸಾಲೋದಿಲ್ರಿ. ಅಟ್ ಬೆಲ್ಲ ಹೋಗೈತ್ರಿ ಎಲ್ಲಾರು ನಮ್ದ್ರಿ. ನಮ್ಗೆ ಒಂದು ದಿವಸ ಪಗಾರ ಕೊಡ್ತಿಲ್ರಿ, ಏನೂ ಇಲ್ಲ. ನಮ್ಗೆ ಬೆಲ್ಲ ಸಾರ್ಕಿ ಬೆಲ್ಲ ಹೋಗೈತ್ರಿ. ದಿವಸ 10 ಜನ ದುಡ್ತೀವ್ರಿ ನಾವ್ರಿ. 2 ಟೈಮ್ ಊಟಕ್ಕೆ ಬಿಡ್ತಾರ್ರಿ. ಮಧ್ಯಾಹ್ನ 2 ಗಂಟೆಗೆ ಹೋದ್ವಿ ಅಂದ್ರೆ 2ಕ್ಕೆ ಹೋದ್ವಿ ಅಂದ್ರೆ ಮತ್ತೆ 3ಕ್ಕೆ ಬರ್ತೀವ್ರಿ. ಮುಂಜಾನೆ 11ಕ್ಕೆ 10ಕ್ಕೆ ಹೋಗ್ತೀವ್ರಿ. 10ಕ್ಕೆ ಹೋಗಿ ಮತ್ತೆ ಅರ್ಧ ತಾಸು 1 ತಾಸು ಊಟಕ್ಕೆ ಹೋಗ್ತೀವ್ರಿ. 2 ಟೈಮ್ ಊಟಕ್ಕೆ ರೀ ಎಲ್ಲ ಥರ ಇದು. ಮಾಲಕರೆಲ್ಲ ನಿಮ್ಮ ಜೋಡಿ ಎಲ್ಲ ಚಲೋ ಅದ? ಚಲೋ ಅದಾರ್ರಿ. ಮಾಲಕರು ಒಳ್ಳೆ ಕ್ಲೋಸ್ ಅದಾರ್ರಿ ಎಲ್ಲಾರ ಜೊತೆ. ಇದೆಲ್ಲ ಪ್ಯಾಕಿಂಗ್ ಅದು ಮಾಡ್ಯಾರಿ. 1 ಕಿಲೋ ಮೋಟ ತೋರಿಸ್ತಾರೆ ಬರ್ರಿ. ಇವು 1 ಕಿಲೋದು ಎಷ್ಟು ಐತ್ರಿ ಇದು ಪ್ರೈಸ್ ನಿಮ್ಮಲ್ಲಿ? 1 ಕಿಲೋದು ನಮ್ಮಲ್ಲಿ 60 ರೂಪಾಯಿ ಚಾಲು ಹೋಗುತ್ತೆ. 60 ರೂಪಾಯಿ ಕಿಲೋ. 60 ರೂಪಾಯಿದಿಂದ ಚಾಲು ಆಗ್ತಂದ್ರೆ ಮುಂದೆ ಬೇರೆ ಬೇರೆ ರೇಟ್ ಅದಾವ. ಭಾಳ ಜನ ಹೇಳ್ತಾರೆ ಇದನ್ನ ನೀವು ಪ್ಲಾಸ್ಟಿಕ್ ಮೋಲ್ಡಲ್ಲಿ ತುಂಬಿಟ್ಟಿರ್ತಾರೆ, ಅದು ಬೇರೆ ಆಪ್ಷನ್ ಇಲ್ಲ. ಸಿಲಿಕಾನ್ ಇರುವಂಥದ್ದನ್ನ ತಂದಿರ್ತೀವಿ. ಇದರಲ್ಲಿ ಫುಡ್ ಗ್ರೇಡ್ ತಂದಿರ್ತೀವಿ. ಫುಡ್ ಗ್ರೇಡ್ ತರೋದ್ರಿಂದ ಅದು ಯೂಸ್ ಮಾಡಕ್ಕೆ ನಡೀತೈತಿ. ಅದಕ್ಕಂದ್ರೆ ಇದರಲ್ಲಿ ಸ್ಟೀಲ್ನಲ್ಲಿ ಹಾಕಿ ಅದನ್ನ ತುಂಬಬೇಕಂದ್ರೆ ಸ್ಟೀಲ್ ಹಿಡಿಯಕ್ಕೆ ಬರಂಗಿಲ್ಲ. ಅದಕ್ಕೆ ಸಾವಿರಾರು ಸಮಸ್ಯೆಗಳದಾವ. ಹೇಳೋರ್ಗೆ ಕಮೆಂಟ್ ಮಾಡೋರಿಗೆ ಅವ್ರಿಗೆ ಏನೇ ಬೇಕಾದ್ ಬರುತ್ತೆ ದೂರ ಕೂತ್ಕೊಂಡು. ವಾಸ್ತವ ಸತ್ಯ ಹೇಳ್ಬೇಕಂದ್ರೆ 110 ಡಿಗ್ರಿ ಸೆಲ್ಸಿಯಸ್ ಹೀಟ್ ಇರ್ತೈತೆ. ಅದು ನಾವು ತಂದು ಕೂಲಿಂಗ್ ಪ್ಯಾನಿಗೆ ಹಾಕಿದಾಗ. ಆಮೇಲೆ ತುಂಬಬೇಕಾದಾಗ 60 ರಿಂದ 70 ಡಿಗ್ರಿ ಸೆಲ್ಸಿಯಸ್ ಹೀಟ್ ಇರ್ತೈತಿ. ನೀವು ಸ್ಟೀಲ್ ಪಾತ್ರೆಯನ್ನು ಕೈಯಾಗಿ ಹಿಡಿದ ತುಂಬಕ್ಕೆ ಹೋದ್ರೆ ಕೈ ಹಿಡಿಗೂಡಂಗಿಲ್ಲ. ಅವು 108 ಸಮಸ್ಯೆಗಳು. ಲೇಬರ್ ಸಮಸ್ಯೆಯನ್ನು ನೋಡ್ಕೋಬೇಕಾಗತ್ತೆ. ನಾವು ಲೇಬರ್ಗೆ ಆಗುವಂಥ ತೊಂದರೆ ನೋಡ್ಕೋಬೇಕಾಗತ್ತೆ. ಆಮೇಲೆ ತಿನ್ನುವಂಥ ಗ್ರಾಹಕರ ತೊಂದರೆ ನೋಡಿಕೊಂಡು ಇದು ಬೇರೆ ಸಾದಾ ಇದು ಮೋಲ್ಡಲ್ಲಿ ನಾವು ಹಾಕಂಗಿಲ್ಲ. ಫುಡ್ ಗ್ರೇಡ್ ಮೋಲ್ಡ್ ಇರುವಂಥದ್ದನ್ನು ನಾವು ಮಾಡಿಸ್ತಂದು ಕಿಶನ್
ಹಾಕ್ತಾ ಇರ್ತೀವಿ. ಅದರಿಂದ ಏನು ತೊಂದರೆ ಆಗಂಗಿಲ್ಲ. ದಿನಕ್ಕೆ ಎಷ್ಟು ಟನ್ ಇದನ್ನು ಮಾಡ್ತೀರಿ? ಪ್ರತಿದಿನ 4 ಟನ್ ಬೆಲ್ಲದ ಪ್ರೊಡಕ್ಷನ್ ಮಾಡ್ತೀವಿ. ಅದರಲ್ಲಿ ಪೌಡರ್ ತಯಾರು ಮಾಡ್ತೀವಿ, ಕ್ಯೂಬ್ಸ್ ತಯಾರು ಮಾಡ್ತೀವಿ, 1 kg ಗಟ್ಟಿ ಬೆಲ್ಲ ತಯಾರು ಮಾಡ್ತೀವಿ, ಲಿಕ್ವಿಡ್ ಜಾಗರಿ ತಯಾರು ಮಾಡ್ತೀವಿ, 10 kg ಪೆಂಟಿ ತಯಾರು ಮಾಡ್ತೀವಿ, 5 kg ತಯಾರು ಮಾಡ್ತೀವಿ. ಆಮೇಲೆ ಚಾಕ್ಲೇಟ್ ಕ್ಯೂಬ್ಸ್ ತಯಾರು ಮಾಡ್ತೀವಿ, ಕಾಫಿ ಕ್ಯೂಬ್ಸ್ ತಯಾರು ಮಾಡ್ತೀವಿ. ಗ್ರಾಹಕರಿಗೆ ಏನೇನು ನೀಡತಿ ಅದನ್ನೆಲ್ಲವನ್ನು ನಾವು ತಯಾರು ಮಾಡ್ತೀವಿ. ಮತ್ತು ನಮ್ಮದೇ ಆದಂಥದ್ದು ಒಂದು ಕಬ್ಬಿನ ಹಾಲಿನ ಅಂಗಡಿ ಮಾಡಿದ್ವಿ ಮಾಲಿಂಗ್ಪುರದಾಗ. ಗ್ರಾಹಕರಿಗೆ ಯಾವುದೇ ಐಸ್ ಹಾಕಂಗಿಲ್ಲ. ಕಬ್ಬನ್ನು ಫ್ರಿಜ್ಜಲ್ಲಿ ಕೋಲ್ಡ್ ಮಾಡ್ತೀವಿ. ಕೋಲ್ಡ್ ಮಾಡಿ ಬರೀ 10 ರೂಪಾಯಿಗೆ 1 ಗ್ಲಾಸ್ನಂತೆ, ಬರೀ 10 ರೂಪಾಯಿಗೆ 1 ಗ್ಲಾಸ್ನಂತೆ ನಾವು ಕಬ್ಬಿನ ಹಾಲು ಕೊಡ್ತೀವಿ ಅತ್ಯಂತ ಕಡಿಮೆ ದರದಲ್ಲಿ. ಗ್ರಾಹಕರಿಗೂ ಒಳ್ಳೆ ಆಹಾರ ಸಿಗ್ಬೇಕಂತ ಯಕ್ಷಿಂದ ಯಾವುದೇ ಇದನ್ನ ಐಸ್ ಹಾಕ್ಲಾರ್ದೆ ಶುದ್ಧ ಕಬ್ಬಿನ ಹಾಲನ್ನು, ಕಬ್ಬಿನ ಮೇಲ್ಮೈ ಸ್ಕಿನ್ ಎಲ್ಲ ಕ್ಲೀನ್ ಮಾಡಿ ಅಗದಿ ಹೈಜೆನಿಕ್ ಇರುವಂಥ ಮಾಲಿಂಗ್ಪುರ ನೀವು ಬಸ್ ಸ್ಟ್ಯಾಂಡ್ ಎದುರುಗಡೆ ಹೋದರೆ ನಮ್ದು ಯಾವತ್ತು ಬರೀ 10 ರೂಪಾಯಿಗೆ 1 ಗ್ಲಾಸ್ ಹಾಲು ಸಿಗುತ್ತೆ. ಬೆಳಿಗ್ಗೆ 7 ಗಂಟೆ ಅಂದರೆ ಸಾಯಂಕಾಲ 6-7 ಗಂಟೆ ಮಟ್ಟ ನಮ್ದು ಅಂಗಡಿ ಇರ್ತೈತೆ. ನಮ್ಮ ಪ್ರಾಡಕ್ಟ್ ಅಲ್ಲಿನೂ ಸಿಗ್ತಾವೆ. ಮತ್ತು ನಾವು ಈ ಥರ ಮಾಡ್ಕೊತ ಒಂದು ಗ್ರಾಮೀಣ ಭಾಗದಾಗ ಗ್ರಾಮೀಣ ಮಹಿಳೆಯರಿಗೆ ನಾವು ಪಟ್ಟಣಕ್ಕೆ ಉದ್ಯೋಗ ಅರಿಸಿ ಹೋಗಬಾರ್ದು ಅಂತ ತಿಳ್ಕೊಂಡು ಈ ಪ್ರೊಡಕ್ಷನ್ ಪ್ಲ್ಯಾಂಟ್ನಾಗ 10 ಮಂದಿ ಇದಾರು. ಆಮೇಲೆ ಪ್ಯಾಕಿಂಗ್ದಾಗ ಬೇರೆ ಇದ್ದಾರು. ಆಮೇಲೆ ಕಬ್ಬು ಕಟ್ಟಿಂಗ್ ಟೀಮ್ ಬೇರೆ ಐತಿ. ಹಿಂಗೆ ಒಟ್ಟಾರೆ ನಾವು ಮಾರ್ಕೆಟಿಂಗ್ ಬಂದು 10ವರೆಗೆ ವಿಚಾರ ಮಾಡಿದ್ರೆ ಇವತ್ತು ಡೀಲರ್ ಇರ್ಬೋದು, ನಮ್ಮ ಡ್ರೈವರ್ ಇರ್ಬೋದು, ಟ್ರ್ಯಾಕ್ಟರ್ ಡ್ರೈವರ್ ಇರ್ಬೋದು, ನಮ್ಮ ಆಲೆ ಮನೆಗೆ ಸಂಬಂಧಪಟ್ಟಂಥ ಒಟ್ಟು ನೀವು ಸಂಖ್ಯೆ ತೆಗೆದಿರ್ತಂದ್ರೆ 80 ಮಂದಿ ಹತ್ತತ್ತೆ. ಅಂದರೆ ಪ್ರೊಡಕ್ಷನ್ ಪ್ಲ್ಯಾಂಟಲ್ಲಿ 10, ಪ್ಯಾಕಿಂಗಲ್ಲಿ 5, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ದಲ್ಲಿ 2, ಆಮೇಲೆ ಅದನ್ನು ಓದು ಮುಟ್ಸುವಂಥವ್ರು ಬೇರೆ, ಆಮೇಲೆ ಮಾರ್ಕೆಟಿಂಗ್ ಟೀಮ್ ಬೇರೆ, ಆಮೇಲೆ ಬಂದಂಥ ಕಾಲ್ಗಳನ್ನು ಅಟೆಂಡ್ ಮಾಡುವಂಥ ಲೇಡೀಸ್ ಟೀಮ್ ಬೇರೆ, ಹಿಂಗೆ ಬೇರೆ ಬೇರೆ ಟೀಮ್ಗಳನ್ನು ಮಾಡೋದ್ರಿಂದ ಇಷ್ಟು ಜನರಿಗೆ ನಾವು ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಕೊಡುವಂಥ ಅವಕಾಶ ನಮಗಾಗಿದೆ. ಈಗ ನೀವು ರೈತರಿಂದ ಈಗ ಕಬ್ಬು ಖರೀದಿ ಮಾಡ್ತಿಲ್ಲ ರೀ, ಎಷ್ಟಿಂದ ಖರೀದಿ ಮಾಡ್ತೀರಿ ನೀವು? ಏನಿಲ್ಲ, ಅವರು 12 ತಿಂಗಳು ಆಗಿರ್ತಕ್ಕಂಥ ಕಬ್ಬನ್ನು ನಾವು ಒಳ್ಳೆ ಕ್ವಾಲಿಟಿ ಕಬ್ಬನ್ನು ತೊಗೋತೀವಿ. ವೇ ಟು ಪೇ ಅವ್ರು ಹೆಂಗೆ ತೂಕ ಮಾಡ್ತಾರೆ ಹಂಗೆ ನಾವು ಕೊಟ್ಬಿಡ್ತೀವಿ. ಒಟ್ಟು ಆಗಿಂದಾಗ ಕೊಟ್ಟು ಬಿಡ್ತೀವಿ. ಹಾಂ, ಕ್ಯಾಶ್ ಆ್ಯಂಡ್ ಕ್ಯಾರಿ. ಯಾಕಂದ್ರೆ ಅವ್ರಿಗೆ ಉದ್ರಿ ನಿಂತ್ರ ನಡೆಯಂಗಿಲ್ಲ. ಅದಕ್ಕಾಗಿ ನಾವು ವೇ ಟು ಪೇ. ಈಗ 1 ಟನ್ನಿಗೆ ಎಷ್ಟು ತೊಗೋತೀರಿ ನೀವು? ಅವ್ರು ಕಟಾವು ಮಾಡಿ ತಂದು ನಮ್ಮ ಆಲೆ ಮನೆಗೆ ಹಾಕಿದ್ರೆ ಅಂತಂದ್ರೆ 3,700 ರೂಪಾಯಿ ತೊಗೋತೀವಿ. ಅದೇ ರೀತಿಯಾಗಿ ಅದು ಪ್ಯೂರ್ ಸಾವಯವದೊಳಗೆ ಬೆಳೆದಿರತ್ತಂದ್ರೆ 5,000 ರೂಪಾಯಿ 1 ಟನ್ ತೊಗೋತೀವಿ. ಪ್ಯೂರ್ ಸಾವಯವ ರೀ? ಪ್ಯೂರ್ ಸಾವಯವ ಇರಬೇಕು. ನಿಮಗೆ ಅದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಿಂದ ಸರ್ಟಿಫಿಕೇಶನ್ ಆಗಿರಬೇಕು, ಮಾನ್ಯತೆ ನೀವು ಪಡೆದಿರಬೇಕು. ಅಂಥ ಭೂಮಿಯೊಳಗಿಂದ ಇತ್ತಂದ್ರೆ ಅದನ್ನ 5,000 ರೂಪಾಯಿ ಟನ್ ತೊಗೋತೀವಿ. ನೀವು ಬೇಕಾದಾಗ ಧಾರಾಳವಾಗಿ ನಮ್ಮ ಆಲೆ ಮನೆಗೆ ತರಬಹುದು. ಹೌದು. ರಾಸಾಯನಿಕ ಮುಕ್ತ ಕಬ್ಬು ಬೆಳೆದಿದ್ದ ರೈತರೇ ಇಲ್ಲಿ ಆಲೆ ಮನೆಗೆ ತಂದ್ರೆ ನೀವು ಟನ್ನಿಗೆ 5,000 ರೂಪಾಯಿ ಸಾವಯವ ಕಬ್ಬಿಗೆ ಕೊಡ್ತೀವಿ ರೀ. ನೀವು ಯಾವುದೇ ರಾಸಾಯನಿಕ ಮುಕ್ತ ಯಾವುದೇ ಥರ ಬೇರೆ ಥರ ಬೆಳೆದಿದೆ ಅಂದ್ರೆ 3,700 ರೂಪಾಯಿ ಟನ್ ತೊಗೋತಾರೆ ನೋಡ್ರಿ ಇವ್ರ. ಮಾರ್ಕೆಟಿಂಗ್ ಎಲ್ಲಿ ಮಾಡ್ತೀರಿ ಅದನ್ನು? ನಾವು ಮಾರ್ಕೆಟಿಂಗ್ ಎಲ್ಲ ಬೆಂಗಳೂರು ಮೆಟ್ರೋ ಸಿಟಿಗಳಿಗೆಲ್ಲ ಮಾರ್ಕೆಟಿಂಗ್ ಮಾಡ್ತೀವಿ. ಟೀ ಕಾಫಿ ಕುಡಿಯೋರು ನಮ್ಮ ಬೆಲ್ಲದ ಒಂದು ವಿಶೇಷ, ಪುಡಿ ಬೆಲ್ಲದ್ದು. ನೀವು ಹಾಲಲ್ಲಿ ಹಾಕಿ ಎಷ್ಟೇ ಬಾಯ್ಲ್ ಮಾಡಿರಿ, ನಮ್ಮ ಪುಡಿ ಬೆಲ್ಲ ಹಾಕಿ ಒಡೆದು ಹಾಳಾಗಂಗಿಲ್ಲ, ಒಡೆದು ಹಾಳಾಗಂಗಿಲ್ಲ. ನಾವು ಗ್ರಾಹಕರಿಗೆ ಭರವಸೆ ಇವತ್ತು ಕರ್ನಾಟಕದಲ್ಲಿ ಚಾಲೆಂಜ್ ಆಗಿ ತಗೊಂಡು ನಾನೊಬ್ಬ ರೈತನಾಗಿ, ಯಾಕಂದ್ರೆ ಗ್ರಾಹಕರ ಸೇವೆನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕಂದ್ರೆ ಬಳಸೋರು ಅವರು ನಮ್ಮ ಪಾಲಿನ ದೇವ್ರವರು. ರೈತ ಒಳ್ಳೆ ಆಹಾರ ಕೊಡಬೇಕದು ರೈತನ ಕರ್ತವ್ಯ. ಬಟ್ ನಾವು ಒಳ್ಳೆ ಅವ್ರ ಹಣ ಕೊಟ್ಟದ್ಮೇಲೆ ಅದನ್ನ ಅವ್ರಿಗೆ ಒಳ್ಳೆ ಆಹಾರ ಕೊಡಬೇಕದು ನನ್ನ ಕರ್ತವ್ಯ. ಹಿಂಗಾಗಿ ನೀವು ಪುಡಿ ಬೆಲ್ಲನ ಎಷ್ಟೇ ಬಾಯ್ಲ್ ಮಾಡ್ರಿ ಹಾಲಲ್ಲಿ ಹಾಕಿ ಅದು ಒಡೆದು ಹಾಳಾಗೋದಿಲ್ಲ. ನೀವು ಎಷ್ಟೇ ಬಾಯ್ಲ್ ಮಾಡ್ರಿ ಹಂಗೆ ನಂಬಿಕೆ ಒಳ್ಳೆ ಒಂದೇ ಬ್ರ್ಯಾಂಡ್ ಏನಾದ್ರು ಕರ್ನಾಟಕದಾಗ ಇರ್ತಂದ್ರೆ ಅದು ಪ್ಯೂರ್ ನೇಚರ್ ಜಾಗರಿ. ನೀವು ಇದು ಪ್ಯೂರ್ ನೇಚರ್ ಜಾಗರಿ ಒಳಗೆ ಎಷ್ಟು ಪ್ರಾಡಕ್ಟ್, ಯಾವ್ಯಾವ ಥರ ಪ್ರಾಡಕ್ಟ್? ನಾವು 18 ಥರದ ಪ್ರಾಡಕ್ಟ್ಗಳನ್ನು ಮಾಡ್ತೀವಿ. ಗ್ರಾಹಕರು ಇವತ್ತು ಯಾರೋ ನಮಗೆ ಶುಂಠಿ ಬೆಲ್ಲ ಬೇಕಂತಂದ್ರೆ ಅವತ್ತು ಶುಂಠಿ ಬೆಲ್ಲ ರೆಡಿ ಮಾಡಿ ಮರಸ್ ಕೊಟ್ಟು ಬಿಡ್ತೀವಿ. ನಾವು ಅಡ್ವಾನ್ಸ್ ತಯಾರು ಮಾಡಿ ಯಾವುದು ಇಡಲ್ಲ. ನಮಗೆ ಅಷ್ಟು ಬೇಡಿಕೆನೇ ಇದೆ. ನಾವು ಪ್ರತಿದಿನ ಮುಂಜಾನೆಯಿಂದ ಸಾಯಂಕಾಲವರೆಗೆ ಎಷ್ಟು ತಯಾರು ಮಾಡ್ತೀವಿ ಅಷ್ಟು ಸಾಯಂಕಾಲ ಖಾಲಿ ಆಗಿಬಿಡುತ್ತೆ. ಈಗ ನೀವು 18 ಥರ ಬೆಲ್ಲ ಮಾಡ್ತೀರಿ ಅಂದ್ರೆ 18 ಥರ ಪ್ಯಾಕಿಂಗ್ ಚೇಂಜ್ ಐತೆ? ಎಲ್ಲ ಪ್ಯಾಕಿಂಗು ಡಿಫ್ರೆಂಟ್ ಆಫ್ ಪ್ಯಾಕಿಂಗ್ ಚೇಂಜ್ ಮಾಡ್ತೀವಿ. ಇವತ್ತು ಕಿಲೋ ಬೆಲ್ಲದ ಬೇರೆ, ಕ್ಯೂಬ್ಸದ್ ಬೇರೆ, ಜಿಂಜರ್ ಕ್ಯೂಬ್ಸದ್ ಬೇರೆ, ಆಮೇಲೆ ಶುಂಠಿ ಕ್ಯೂಬ್ಸದ್ ಬೇರೆ, ಪ್ಲೇನ್ ಕ್ಯೂಬ್ ಬೇರೆ, ಆಮೇಲೆ ಚಾಕ್ಲೇಟ್ ಕ್ಯೂಬ್ ಬೇರೆ, ಹಿಂಗೆ ಬೇರೆ ಬೇರೆ ವಿಭಿನ್ನವಾಗಿ ವಿಭಿನ್ನ ರೀತಿಯಲ್ಲಿ ಎಲ್ಲ ಪ್ಯಾಕೇಜಿಂಗು ಡಿಫ್ರೆಂಟ್. ಅಂದ್ರೆ ಈಗ ನೆಕ್ಸ್ಟ್ ಲೆವೆಲ್ಗೆ ಮಲ್ಟಿನ್ಯಾಷನಲ್ ಕಂಪ್ನಿ, MNC ಕಂಪ್ನಿ ಅವ್ರು ಏನು ಪ್ಯಾಕಿಂಗ್ ಕೊಡ್ತಾರೋ ಒಬ್ಬ ರೈತನಾಗಿನ ಸಹಿತ ನಾನು ಮಲ್ಟಿನ್ಯಾಷನಲ್ ಕಂಪ್ನಿ ತಕ್ಕಂಥ ಪ್ಯಾಕಿಂಗನ್ನು ರೆಡಿ ಮಾಡ್ಕೊಂಡಿವಿ. ನಮ್ಗೆ ತೋರಿಸ್ತಾರೆ ಇದ್ರೆ? ಹಾಂ, ಬರಲಿ. ಇದೇ ಪ್ರಾಡಕ್ಟ್ ಇದನ್ನ ಮಲ್ಟಿನ್ಯಾಷನಲ್ ಕಂಪ್ನಿಯವರು ಯಾರು ಬೆಲ್ಲದನಗ ಈ ತರ ಇಲ್ಲಿವರೆಗೆ ಯಾರು ಪ್ಯಾಕಿಂಗ್ ಮಾಡಿಲ್ಲ. ಅದಕ್ಕಾಗಿ ಮೊದಲನೇ ಸಾರಿ ನಾವೇ ಮಾಡಿಬಿಡೋಣ ಅಂತ. ಇದು ಪೆನಲ್ ಸೀಡ್ಸ್ ಕ್ಯೂಬ್ಸ್ ಇರುವಂಥದ್ದು, ಇದು ಪ್ಲೇನ್ ಕ್ಯೂಬ್ಸ್ ಇರುವಂಥದ್ದು, ಇದು ಜಿಂಜರ್ ಇರುವಂಥದ್ದು. ಹಿಂಗೆ ವಿಭಿನ್ನ ರೀತಿಯೊಳಗೆ ನಮ್ಮ ಆಲೋಚನೆನೂ ವಿಭಿನ್ನ ಇರುತ್ತೆ. ವಿಭಿನ್ನ ರೀತಿಯೊಳಗೆ ಚಿಂತನೆ ಮಾಡ್ತೀವಿ, ವಿಭಿನ್ನ ರೀತಿಯೊಳಗೆ ಮಾರ್ಕೆಟಿಂಗ್ ತರ್ತೀವಿ. ಇದು ಏನು ರೇಟ್ ಇರ್ಬೋದ್ರಿ? ಇದು
ಇದು ಒಂದು ಡಬ್ಬಿ 200 ರೂಪಾಯಿ. 1 ಡಬ್ಬಿ 200 ರೂಪಾಯಿ. 200 ರೂಪಾಯಿ. ಹಾಂ ಈಗ ಇಷ್ಟು ದೊಡ್ಡ ಪ್ಲಾಂಟ್ ಹಾಕಿರಲ್ಲ ರೀ, ಸರ್ಕಾರದಿಂದ ಏನು ಸಬ್ಸಿಡಿ ಅದು ಸಿಗತ್ತೇನೆ? ಹೌದು, ನನಗೆ ಈ PMFME ಅಂತಾರೋ ಅಥವಾ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ನನಗೆ 30 ಲಕ್ಷ ರೂಪಾಯಿ ಸಾಲ ಕೊಟ್ಟಿತ್ತು ಸರ್ಕಾರ. ಅದರಲ್ಲಿ 15 ಲಕ್ಷ ರೂಪಾಯಿ ಸಬ್ಸಿಡಿ ಆಗಿದೆ. 15 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಸಬ್ಸಿಡಿ ಸರ್ಕಾರ ನನಗೆ 15 ಲಕ್ಷ ರೂಪಾಯಿ ಸಬ್ಸಿಡಿ ಕೊಟ್ಟದು. ಹಾಂ ಸರ್ಕಾರದಿಂದನೂ ಸಹಾಯ ಆಗಿದೆ. ಮತ್ತು ಮಾರುಕಟ್ಟೆಗೆ ಅವರು ಭಾಳ ಸಪೋರ್ಟ್ ಮಾಡ್ಯಾರ. ಕೃಷಿ ಇಲಾಖೆ, ಕೆಪೆಕ್ ಸಂಸ್ಥೆ ಅಂದರೆ ಕರ್ನಾಟಕ ರಫ್ತು ನಿಗಮ ಅಂತಾರೆ ಅದಕ್ಕೆ, ಕೆಪೆಕ್ ಅನ್ನುವಂಥ ಸಂಸ್ಥೆ ಭಾಳಷ್ಟು ನಮಗೆ ಹೆಲ್ಪ್ ಮಾಡ್ಯದ. ಹಿಂಗಾಗಿ ಕಿಶಿಂದ ಸರ್ಕಾರದ ನಮಗೆ ಭಾಳ ಸಹಾಯ ಅದ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ 35%, ರಾಜ್ಯ ಸರ್ಕಾರದಿಂದ 15%, ಸೇರಿ ಒಟ್ಟು 50% ಸಬ್ಸಿಡಿಯನ್ನು ನಾವು ತಗೊಂಡಿದ್ದೀವಿ. ಈಗ ಹೊಸದಾಗಿ ರೈತರದು ಆರಾಮ ಮಾಡ್ತಾರೆ, ಅವ್ರಿಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೀವಿ? ಹೊಸದಾಗಿ ರೈತರು ಮಾಡುವಂಥ ರೈತರಿಗೆ ಒಂದೇ ಹೇಳ್ಬೇಕು ಅನ್ನುವಂಥ ಇಚ್ಛೆ ಏನಂತಂದ್ರೆ, ನೀವು ಕಟ್ಟೆಗೆ ಕೂತು ಮಾತನಾಡುವಂಥ ತನ್ನ ಕೇಳಬೇಡ್ರಿ. ನಿಮಗೇನು ತಿಳಿದೈತೋ ಅದನ್ನು ನಿಮ್ಮ ಜೀವನದಾಗ ನೀವು ಮಾಡಿರಿ. ನೀವು ಬೆಳೆದಂಥ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿರಿ. ಮೌಲ್ಯವರ್ಧನೆ ಮಾಡಿದಂಥ ಬೆಳೆಗಳನ್ನು ಎಲ್ಲಿ ಅವಶ್ಯಕತೆ ಐತೋ ಅಲ್ಲಿ ಮಾರಾಟ ಮಾಡಿರಿ. ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಸಾಮಾನ್ಯರಿಗಿಂತಲೂ 1000 ಪಟ್ಟು ಯಾರು ಸೋತಿರ್ತಾನೋ ಅವನೇ ಒಬ್ಬ ಸಾಧಕನಾಗಿ ಹೊರಬೀಳ್ತಾನೆ ಹೊರತು ಕಟ್ಟೆಗೆ ಕೂತು ಮಾತನಾಡೋರಿಂದ ಏನೂ ಸಾಧ್ಯ ಇಲ್ಲ. ಯಾಕಂದರೆ ನೀವು ಉದಾಹರಣೆಗೆ ನೋಡ್ಬೋದು, ಕ್ರಿಕೆಟಲ್ಲಿ ಸೋತವ್ರು ಯಾರು ಗೆದ್ದವ್ರು ಯಾರು ಎರಡನ್ನು ಹೇಳ್ತೀರಿ. ಮ್ಯಾಚ್ ಮುಗಿದ ತಕ್ಷಣ ಚಪ್ಪಾಳೆ ಬಡದವ್ರು ಯಾರಾದ್ರು ಅಂತ ಹೇಳಿದ ಇತಿಹಾಸ ಐತೆ? ಇಲ್ಲ. ಕಟ್ಟೆ ಕೂತು ಚಪ್ಪಾಳೆ ಬಡಿಯೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಗೇನು ತಿಳಿದೈತೋ ಅದನ್ನ ಜೀವನದಲ್ಲಿ ನೀವು ಬಿಂದಾಸಾಗಿ ಮಾಡಿ, ನೀವು ಮುಂದೆ ಬರ್ಲಿಕ್ಕೆ ಸಾಧ್ಯ. ಗೂಗಲಲ್ಲಿ ಜಾಗರಿಮಾನ್ ಆಫ್ ಇಂಡಿಯಾ ಅಂತ ನೀವು ಸರ್ಚ್ ಮಾಡಿದರೆ ಮಾಲಿಂಗಪ್ಪ ಇಟ್ನಾಳ್ ಅಂತ ತೋರಿಸುತ್ತೆ. ಕಟ್ಟೆ ಕೂತ್ಕೊಂಡು ಏನು ಗಾಗಲ್ ಹಾಕ್ಕೊಂಡು ಪಾಗಲ್ ಥರ ಮಾತಾಡೋ ಹುಚ್ಚುಳ ಮಕ್ಕಳಿಗೆ ಮಾತು ಕೇಳ್ಕೊಂಡು ಕಿಶಿಂದ ಇರೋಣಲ್ಲ. ನನಗೇನು ತೋರಿಸ್ತೋ ಅದನ್ನು ನಾನು ಮಾಡ್ತೀನಿ. 1000 ಸಲ ಜನಸಾಮಾನ್ಯರಿಗಿಂತ 1000 ಸಲ ಯಾವನು ಸೋತಿರ್ತಾನೋ ಅವನೇ ಸಾಧಕಾಗಿ ಹೊರಬೀಳ್ತಾನೆ. ಇದು ಇತಿಹಾಸ ಇದೆ. ಈ ಮಾತಾಡೋರ ಬಗ್ಗೆ ತಲೆ ಕೆಡಿಸೋಬೇಡ. ಐ ಡೋಂಟ್ ಕೇರ್ ಅನ್ನುವಂಥದ್ದೇ ನನ್ನ ಲೈಫ್ ಸ್ಟೈಲು. ಅದ್ರ ಮೇಲೆ ಮುಂದಿಂದ ಮಿಕ್ಕಿದ್ದು. ಈ ನೆಕ್ಸ್ಟ್ ವಿಡಿಯೋದಾಗ ಎಷ್ಟು ಇನ್ಕಮ್ ಐತ್ರಿ ಇದ ಆಲೆ ಮಣಿದ ಎಲ್ಲ ಸಂಪೂರ್ಣವಾಗಿ ಹೇಳ್ತೀರಿ. ನೆಕ್ಸ್ಟ್ ವಿಡಿಯೋದಾಗ ಬರ್ತೈತ್ರಿ, ನೋಡಿರಿ.